ಹೇಳ್ರಪ್ಪ ಹೇಳ್ರು ಗಾಯ್ಸ್. ಈಗೆಲ್ಲ ನಮ್ಮ ಕಸಿನ್ಸ್ಗಳ ಜೊತೆಗೆ, ಅದು ನಮ್ಮ ವೈಫ್ ಕಸಿನ್ಸ್ಗಳ ಜೊತೆಗೆ ಒಂದು ಸಣ್ಣದಾಗಿ ಒಂದು ಲೈಟಾಗಿ ಟ್ರಿಪ್ ಮಾಡ್ತಾ ಇದ್ದೀವಿ. ಅದರೊಳಗೆ ಗಾರ್ಜಿಯಸ್ ಆಗಿರುವಂಥ ಬ್ಯೂಟಿಫುಲ್ ರಕ್ಷಿತ್ ಅವ್ರ ಜೊತೆಗೆ ನಮ್ಮ ಬ್ಲಾಗ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಅವ್ರ ಸಿಸ್ಟರು, ಈ ಕಡೆ ಅವ್ರ ಇನ್ನೊಬ್ರು ಸಿಸ್ಟರು ಎಲ್ಲ ಇದಾರೆ ನೋಡಿ, ತೋರಿಸ್ತೀನಿ. ಇವರು ನಮ್ಮ ಬಾವ, ಇವರು ನಮ್ಮ ಅಕ್ಕ. ಅದೇ ಹೇಳ್ತಾ ಇರ್ತಾರಲ್ಲ ಬಾಯ್ಸ್, ನಿಮ್ಮ ವಯಸ್ಸಿನಲ್ಲಿ ಎಲ್ಲ ಗುದ್ದು ಬೋರ್ ತೆಗಿತಾ ಇದ್ವಿ ಅಂತ, ಹಂಗೆ ಹೊಸ ಬೋರ್ನ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬೋರ್ನ ತೆಗಿಯಕ್ಕೆ ಬಂದಿದ್ದೀವಿ ಗೈಸ್. ಎಲ್ಲ ಇಲ್ಲಿ ನೋಡಿ ಗೈಸ್, ಈಗ ನಾವೆಲ್ಲ ತೋರಿಸ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ. ಎಷ್ಟು ಆಳವಾಗಿ ನೀರು ಹೋಗಿ, ಎಷ್ಟು ಇವರೇ ರಕ್ಷಿತ್ ಅವರೇ ಜಾಸ್ತಿ ಅದ್ರಲ್ಲೆಲ್ಲ ಮಾಡಿದ್ದು ಗೈಸ್. ಒಂದು ನಿಮಿಷ ತೋಟ ಎಲ್ಲ ತೋರಿಸ್ತೀವಿ. ಗೈಸ್ ನೋಡಿ, ಮಾವರ್ ಬೋರ್ ಹೊಡ್ಸಿದ್ರು, ಬೋರ್ ಪೂಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಇವರು ನಮ್ಮ ಬಾವ. ನಮಸ್ತೆ. ಅಂದ್ರೆ ನಮ್ಮ ಅಕ್ಕನ ಗಂಡ, ಅಣ್ಣ ಆಗ್ಬೇಕು ಆಕ್ಚುಲಿ. ಅಕ್ಕ ಅದಕ್ಕೆ ಕರಿತೀವಿ, ಕರಿಯಲ್ಲ ಬಾವ ಅಂತ ಕರಿತೀವಿ. ಬಾವ ಅಂತ ಕರೀತಾಳೆ. ಮೀನಾ ಮದ್ವೆ ಆಗಿಲ್ಲ. ಯಾರು ಇವಳುದು? ನಂದಾಗಿದೆ ಇವಳುದು. ಎಷ್ಟು ಚೀಪ್ ಅನಿಸ್ತೈತಿ ಅಂದ್ರೆ ಬಾವ. ನೋಡಿ ಗೈಸ್, ಇದ್ರಲ್ಲೇ ಎಲ್ಲ ನಾವು ಬೆಳೆ ಬೈದು ರೈತರ ಕಷ್ಟ ಏನು ಅಂತ ಗೊತ್ತಾಗೋದು ಎಲ್ಲ ಇಲ್ಲೇನೆ ನೋಡಿ ಗೈಸ್. ಇವಳು ಟ್ಯಾಕ್ಟ್ರಿ ಎಲ್ಲ ಹೊಡಿತಾಳೆ. ಆದರೆ ಟ್ಯಾಕ್ಟ್ರಿ ಹೆಂಗೆ ಹೊಡಿತಾಳೆ ಅಂದರೆ, ರಾತ್ರಿ ಮಕ್ಕೊಂಡೆ ಹೊಡಿತಾರಲ್ಲ ಸೌಂಡ್, ಆ ಸೌಂಡಲ್ಲಿ ಹೊಡಿತಾಳೆ ಇವಳು ನೋಡಿ ಗೈಸ್. ಇದು ಗದ್ದೆ ಎಲ್ಲ ತೋರಿಸ್ತೀವಿ ಗೈಸ್ ಹೇಗಿದೆ ಅಂತ. ನಮ್ಮ ಅಮ್ಮನ ಊರು ಎಡ್ಗಪ್ಪ, ಉದ್ರಿ ಹತ್ರ ಇರೋದು. ತೋರಿಸ್ತೀವಿ ಹೇಗಿದೆ ಅಂತ ಹೇಳಿ. ಇವ್ರ ಅಮ್ಮನ ಊರ್ರಿ ಇದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ ನೋಡಿ. ಎಲ್ಲ ಪೂಜೆ ಮಾಡ್ತಿದ್ದಾರೆ ಬೋರಿಂದೆಲ್ಲ. ಸ್ವಲ್ಪ ನೀರು ಸಿಮ್ಸ್ಕೊಳಕ್ಕೆ ಕೊಡಿ, ಹಾಗೆ ಹಾಕಿ. ದಿಸ್ ಇಸ್ ಕಲರ್ ಡಿಶ್. ಗೈಸ್ ನೋಡಿ, ನಮ್ಮ ಅಕ್ಕ ಚೆನ್ನಾಗಿದೆ ವೆದರ್. ಇದಿಷ್ಟು ನಮ್ಮ ಆವಡ್ದೆ ಗೈಸ್, ಎಲ್ಲ ಬೌಂಡ್ರಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಿ ಫಸ್ಟ್ ಇದು ಮಾಡ್ರೆ ನಾವು ವೇಟ್ ಮಾಡ್ತಾ ಇದೀವಿ ಗೈಸ್, ಇದಕ್ಕೋಸ್ಕರ, ಪೂಜೆಗೋಸ್ಕರ ಅಲ್ಲ. ಅಮಿತ್ ರಾಘವೇಂದ್ರ ಬಾವ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಪೂಜೆ. ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನ್ಸುತ್ತೆ ಏನಾದ್ರು. ಇನ್ನೊಂದು 100 ರೂಪಾಯಿ ಆಕ್ಟಿಂಗ್, 100 ರೂಪಾಯಿ. 1000 ರೂಪಾಯಿ ಆಕ್ಟಿಂಗ್ ಗೈಸ್. ಈ ಹುಡುಗಿ ಸುಮ್ಮನೆ 10 ರೂಪಾಯಿ ಮಾತಾಡ್ತಾಳೆ. ಬಾವಾ 10 ರೂಪಾಯಿ. ಅಯ್ಯೋ, ನಾವು ಬರೋದಕ್ಕೂ ಹಾಕ್ಬಿಟ್ರು ಗೈಸ್ ಡೋರ್ನ. ಎಷ್ಟು ಚೀಪ್ ಅನ್ನಿಸ್ತಾ ಇದೆ ನನಗೆ ನೋಡಿ. ನಮ್ಮಮ್ಮ, ನಮ್ಮತ್ತೆ, ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ದಂಪತಿಗಳಿಂದ ಪೂಜೆ ನೆರವೇರ್ತಾ ಇದೆ ನೋಡಿ ಗೈಸ್. ನಮ್ಮ ಮಾವ ಗಂಟೆ ಪ್ರೋ ಆಗಿದೆ. ನಮಸ್ಕಾರ ಮಾಡಿ. ಗೈಸ್ ನೋಡಿ, ಪೂಜೆ ಫೈನಲಿ ಫಿನಿಶ್ ಆಯ್ತು. ನೋಡಿ, ಪೂಜೆಗೂ ಬಂದಿಲ್ಲ, ಏನಿಲ್ಲ ಗೈಸ್. ಸ್ವೀಟ್ ಕೊಟ್ಬಿಟ್ಲೆ ಬಾಯಿ ಹಾಕಬಿಟ್ರು, ಕೇಳ್ತಾರಂತ ಗೈಸ್. ನೋಡಿ ನಮ್ಮ ಅಪ್ಪಾಜಿ ಗೈಸ್. ನೋಡಿ ನೀರು ಆನ್ ಮಾಡ್ತಿದ್ದಾರೆ. ಉದ್ಘಾಟನೆ ಸಮಾರಂಭ ನೆರವೇರ್ತಾ ಇದೆ ದಂಪತಿಗಳಿಂದ. ಮಾವು ಬರ್ಲಿಲ್ಲ.
ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನು ಅನಿಸ್ತಾ ಇದೆ ಗೈಸ್ ನಿಮಗೆ ಒಪಿನಿಯನ್? ತುಂಬ ಸಂತೋಷವಾಗಿದೆ. ನಮ್ಮ ಮಾವರ ತೋಟದಲ್ಲಿ 5 ಇಂಚ್ ನೀರು ಬಿದ್ದಿದೆ. ಅವರಿಗೆ ದೇವರು ಆರೋಗ್ಯ ಆಯಸ್ಕೊಟ್ಟು ಇನ್ನು ಇದರೊಳಗೆ ಉತ್ತಮವಾದ ಬೆಳೆಯನ್ನು ಬೆಳೆದು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಅವ್ರ ಜೀವನ ಸುಖಕರವಾಗಿರಲಿ, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಗೈಸ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅವ್ರ ಮಗಳು ಇವಳು, ಗೈಸ್ ಅವ್ರ ಮಗಳು, ಇವರ ಅವ್ರ ಮಗಳು ಧರ್ಮಪತ್ನಿ. ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು. ಈ ಬೋರ್ನ ಮಾಲೀಕರ ಮಗಳು. ಯಾ ಇವರ ಮಾಲೀಕರಂತ ಹೇಳಲಿಲ್ಲಲ್ಲ. ನೋಡಿ ಮನೆ ಮಾಲೀಕರು ಕಾಣಿಸ್ತಾ ಇಲ್ಲ, ಅವ್ರು ಬಂದಿಲ್ಲ, ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಮಾಡ್ತಾಳೆ. ಅವ್ರು ಕಾಣಿಸ್ತಿಲ್ಲ. ದೀಪೂರ್ಣ ಹಾಯ್. ಆಯ್ತು, ಆಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಗೈಸ್, ಬಾಯ್. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ.